ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ಬಿಗ್ ಬಾಸ್ ವೀಕ್ಷಕರಿಗೆ ಇಲ್ಲಿದೆ ನೋಡಿ ಬಿಗ್ ಅಪ್ಡೇಟ್. ಈ ಬಾರಿಯ ಬಿಗ್ ಬಾಸ್ ಅಂತ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ಅದರ ಜೊತೆಗೆ ಈ ಬಾರಿ ಮನೆ ಒಳಗೆ ಹೋಗುವಂತಹ ಸ್ಪರ್ಧಿಗಳು ಯಾರು ಎಂಬುದರ ಬಗ್ಗೆ ಕೂಡ ಮಾಹಿತಿ ದೊರೆತಿದೆ. ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಲೋಗೋ ಲಾಂಚ್ ಪ್ರೋಮೋ ಕೂಡ ಬಿಡುಗಡೆಯಾಗಿದೆ. ಕಳೆದ ಬಾರಿ ಅಂತ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಾರ್ಯಕ್ರಮದ ಲೋಗೋದಲ್ಲಿ ಬೆಂಕಿ ಮತ್ತು ನೀರು ಇತ್ತು. ಅದೇ ಥೀಮ್ ಮೇಲೆ ಸ್ವರ್ಗ ವರ್ಸಸ್ ನರಕ ಅನ್ನೋ ಕಾನ್ಸೆಪ್ಟ್ನ ಪರಿಚಯ ಮಾಡಲಾಗಿತ್ತು. ಇದೀಗ ಹೊಸ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಲೋಗೋದಲ್ಲಿ ಗಡಿಯಾರ ಇದೆ. ಲೋಗೋದ ಕಣ್ಣಿನಲ್ಲೇ 12 ಅಂತ ಡಿಸೈನ್ ಕೂಡ ಮಾಡಿರೋದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಪ್ರತಿ ಸೀಸನ್ಗೂ ಆಯಾ ಕಾನ್ಸೆಪ್ಟ್ ಮೇಲೆ ಲೋಗೋ ಡಿಸೈನ್ ಆಗೋದು ವಾಡಿಕೆ. ಈ ಬಾರಿ ಲೋಗೋದಲ್ಲಿ ಗಡಿಯಾರ ಇರೋದ್ರಿಂದ ಸಮಯದ ಮೇಲೆ ಏನಾದರೂ ಕಾನ್ಸೆಪ್ಟ್ ಮಾಡಲಾಗಿದೆಯಾ? ಕಣ್ಣಲ್ಲೇ ಕ್ಲಾಕ್ ಇರೋದ್ರಿಂದ ಸ್ಪರ್ಧಿಗಳಿಗೆ ಸಮಯದ ಮಹತ್ವವನ್ನು ತಿಳಿಸಿಕೊಡಲಾಗುತ್ತಾ ಎಂಬಂತಹ ಪ್ರಶ್ನೆ ಈಗ ವೀಕ್ಷಕರ ತಲೆಯಲ್ಲಿ ಕೊರಿತಾ ಇದೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಗಡಿಯಾರ ಅಥವಾ ವಾಚ್ ಇರೋದಿಲ್ಲ. ಸ್ಪರ್ಧಿಗಳನ್ನು ಕ್ಯಾಮ್ರಾ ಮೂಲಕ ವಾಚ್ ಮಾಡೋದೇ ಬಿಗ್ ಬಾಸ್ ಕೆಲಸ. ಹೀಗಿರುವಾಗ ಈ ಬಾರಿ ಲೋಗೋದಲ್ಲೇ ವಾಚ್ ಇದೆ ಅಂತ ಅಂದರೆ ಏನರ್ಥ? ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟ್ ಇರ್ಬೋದಾ? ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಗಡಿಯಾರ ಇರಿಸಲಾಗತ್ತಾ ಎಂಬಂತಹ ಚರ್ಚೆ ಈಗ ಆರಂಭ ಆಗಿದೆ. ಈ ಬಾರಿ ಬಿಗ್ ಬಾಸ್ ಮನೆ ಮತ್ತೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗಿದೆ. ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬೃಹತ್ ಆಗಿ ಬಹಳ ವಿಶೇಷವಾಗಿ ಬಿಗ್ ಬಾಸ್ ಮನೆ ತಲೆ ಎತ್ತಾ ಇದೆಯಂತೆ. ಒಂದು ವೇಳೆ ಕ್ಲಾಕ್ ಕಾನ್ಸೆಪ್ಟ್ನಲ್ಲಿಯೇ ನಿರ್ಮಿಸಲಾಗ್ತಾ ಇದೆಯಾ ಎಂಬಂತಹ ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ ವೀಕ್ಷಕರಲ್ಲಿ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಲೋಗೋ ಮಾತ್ರ ಬಿಡುಗಡೆಯಾಗಿದೆ. ಅದು ಬಿಟ್ಟರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗುವಂತಹ ದಿನಾಂಕ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಮೂಲಗಳ ಪ್ರಕಾರ ಸೆಪ್ಟೆಂಬರ್ ತಿಂಗಳಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭವಾಗಲಿದೆ. ಮುಂಬರುವ 4 ಸೀಸನ್ಗಳಿಗೆ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿಯಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಬಾರಿ ಯಾವೆಲ್ಲ ಸ್ಪರ್ಧಿಗಳು ಭಾಗವಹಿಸಬಹುದು ಎಂಬಂತಹ ವಿಚಾರಕ್ಕೆ ಬರೋದಾದರೆ, ಯೂಟ್ಯೂಬ್ ಮೂಲಕ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ಗಳಿಸಿರುವಂತಹ ಡಾಕ್ಟರ್ ಬ್ರೋ ಅವರು ಈ ಬಾರಿ ಬಿಗ್ ಬಾಸ್ ಶೋಗೆ ಬರಲಿದ್ದಾರಂತೆ. ಹಾಗೆ ಮಡೇನೂರು ಮನು ಅವರು ಕಾಮಿಡಿ ಶೋ ಮೂಲಕ ಹಾಗೂ ಸಿನಿಮಾದಲ್ಲಿ ಕೂಡ ನಟಿಸಿದ್ದವರು. ಇವರು ಕೂಡ ಬಿಗ್ ಬಾಸ್ ಶೋನಲ್ಲಿ ಈ ಬಾರಿ ಇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರ್ಷಾ ಕಾವೇರಿ ಅವರು ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಬೇಕು ಅಂತ ಆಸೆ ಪಟ್ಟಿದ್ದಾರೆ. ಕಳೆದ 2 ಸೀಸನ್ಗಳಿಂದಲೂ ಇವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ವರುಣ್ ಆರಾಧ್ಯ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಲಿದ್ದಾರಂತೆ. ಬೃಂದಾವನ ಧಾರಾವಾಹಿಯಲ್ಲಿ ನಟಿಸಿರುವಂತಹ ವರುಣ್ ಸದ್ಯ ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ರೀಲ್ಸ್ ಮೂಲಕ ಫೇಮಸ್ ಆಗಿರುವಂತಹ ರೇಷ್ಮಾ ಅವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಇರುವಂತಹ ಸಾಧ್ಯತೆ ಇದೆ. ಹಾಗೆ ಆನಂದ್ ಗುರೂಜಿ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನರಿಗೆ ಹತ್ತಿರ ಆಗಿರುವಂತಹ ಕಾರಣಕ್ಕೆ ಅವರು ಈ ಶೋನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಟಿ ಭವ್ಯ ಗೌಡ ಸಹೋದರಿ ದಿವ್ಯಾ ಗೌಡ ಕೂಡ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಮೂಲಗಳ ಮಾಹಿತಿ ಇದೆ. ಆದರೆ ಈ ಹಿಂದೆಯೇ ಅವರು ಬಿಗ್ ಬಾಸ್ನಲ್ಲಿ ನನಗೆ ಇದೆಲ್ಲ ಸೆಟ್ ಆಗೋದಿಲ್ಲ ಅಂತ ಹೇಳಿದ್ರು. ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿರುವಂತಹ ಮಿಂಚು ಅವರು ಈ ಬಾರಿ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಕಳೆದ 2 ಸೀಸನ್ಗಳಿಂದಲೂ ನಿರೂಪಕಿ ಜಾಹ್ನವಿ ಹೆಸರು ಕೇಳಿ ಬರ್ತಾ ಇತ್ತು. ಈ ಬಾರಿ ಬಿಗ್ ಬಾಸ್ ಶೋಗೆ ಹೋಗೋದು ಇವರು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಶೋಕ್ ಶರ್ಮಾ ಅವರು ಕೂಡ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಮೂಲಕ ಹೆಸರು ಮಾಡಿರುವಂತಹ ರಾಘವೇಂದ್ರ ಆಚಾರ್ಯ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವೂ ಕೂಡ ಸಂಭಾವ್ಯ ಸ್ಪರ್ಧಿಗಳ ಹೆಸರು ಅಂತಾನೆ ಹೇಳ್ಬೋದು.
ಈ ಬಾರಿಯ ಸ್ಪರ್ಧಿಗಳ ಹೆಸರನ್ನ ವಾಹಿನಿಯಾಗಲಿ ಅಥವಾ ಯಾವುದೇ ಸ್ಪರ್ಧಿಯಾಗಲಿ ಇನ್ನೂ ರಿವೀಲ್ ಮಾಡಿಲ್ಲ. ಈ ಬಾರಿಯ ಬಿಗ್ ಬಾಸ್ಗಾಗಿ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ? ಹಾಗೆ ಈ ಬಾರಿಯ ಬಿಗ್ ಬಾಸ್ಗೆ ಯಾರು ಸ್ಪರ್ಧಿಗಳಾಗಿ ಎಂಟ್ರಿ ಕೊಟ್ರೆ ಚೆನ್ನಾಗಿರತ್ತೆ, ಇವೆಲ್ಲದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.